ಸಿಗರೆಟ್ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಈ ಜೀವನ ಅನ್ನೋದು ನೂರಾರು ಬಣ್ಣಗಳ ಕೂಡಿ ಎಷ್ಟು ವಿಶಾಲ ಅನ್ಸುತ್ತೆ ಅಷ್ಟೇ ಸಂಕುಚಿತ ಆಗಿರುತ್ತೆ. ಒಮ್ಮೆ ತಂಪಾಗಿ ಉದ್ದವಾಗಿ ಕಾಣಿಸೋ ಮೆತ್ತನೆ ಹಾಸಿಗೆ ಕ್ಷಣಗಳಲ್ಲಿ ಸುರುಳಿಯಾಗಿ ಗತಕಾಲಕ್ಕೆ ಹೋಗಿ ಕೂತು ಬಿಡುತ್ತೆ. ಹೊಸ ರೂಪ, ಹೊಸ ಚೈತನ್ಯ ತಂದುಕೊಟ್ಟ ಅನುಭವಗಳು ಕೇವಲ ಒಂದು ಸುರುಳಿ ಆಗೋಯ್ತಲ್ಲ ಅಂತ ದುಃಖನೂ ಆಗತ್ತೆ. ಅದ್ರ ಜೀವನ ಮಾತ್ರ ನಡೆದೇ ನಡೆಯುತ್ತೆ. ದೋಣಿ ಸಾಗಲಿ, ಮುಂದೆ ಹೋಗಲಿ.
ಸೇರ್ಕೋಬೇಕು. ಅವಾಗ ಗೊತ್ತಾಗಕ್ಕಿಂತ ಮುಂಚೆ ಏಯ್ ನಿಂತ್ಕೊಳ್ಳೆ, ಬಾರ ಇಲ್ಲಿ. ಯಾರಿದ್ರು? ಬಾರ ಇಲ್ಲಿ. ಏನೇ ಮಾರಿಯಣ್ಣ! ಮಾರಿ 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 ಎಲ್ಲಿ ಮಾರಿ? ಹುಡ್ಗಿನ್ ಯಾರೋ ಕಾಡ್ಸಿದ್ದು. ನಾನೇ ಕಣ. ಮಾರಿ ಯಾಕೋ ಏನಾಯ್ತು? ಏಯ್ ಹೋಗ. ಯಾರಾದ್ರೂ ಏನಾದ್ರು ಅಂದ್ರೇನು? ಏಯ್ ನಡಿಯಲಿ. ಬೇಗಂಗವ, ನನಗೆಲ್ಲರೂ ಕೇಳ್ತಾರ ಕೊರಳಾಗ ದೇವ್ರ ಪದಕ ತಾಯ್ತ ಕಟ್ಟಿ ಅಂತೇಳಿ. ನೀನು ಯಾಕೆ ನೀನು ಆ ಕಡೆ ಕಟ್ಟಿ? ನಾನು ನಿಮ್ಮಪ್ಪನ ಪ್ರೀತಿ ಮಾಡಿ ಓಡ್ ಬಂದಾಗ ಕಷ್ಟದ ಕಾಲ ತುತ್ತನ್ನಕ್ಕೂ ಕಷ್ಟ ಇತ್ತು. ಅವತ್ತು ನಿಮ್ಮ ಅಪ್ಪನ ಹತ್ರ ಇದ್ದಿದ್ದು ಏನು ಆಕಾಣಿ ಅಷ್ಟ.
ಅದ್ರಾಗ ಜೀವನ ಶುರುವಾತು. ಕೊನೆಗೆ ನಿಮ್ಮಪ್ಪ ನಿನ್ನ ನನ್ನ ಕೈ ಕೊಟ್ಟು ಅನಾಥಳನಂಗೆ ಮಾಡಿಬಿಟ್ಟು ಹೋದಾಗ ಈ ನಾಲ್ಕನೇ ಅಷ್ಟ ಇತ್ತು. ಅದನ್ನ ದೇವ್ರ ಮುಂದೆ ಇಟ್ಟು ನಿನ್ನ ಕೊರಳಿ ಕಟ್ಟಿದ್ನಪ್ಪ. ಈ ನಾಲ್ಕನ್ಯಾಗ ನಮ್ಮ ಪ್ರೀತಿ ನಿಮ್ಮಪ್ಪನ ನೆನಪೈತಿ. ಅದಕ್ಕೆ ನಿನಗೆ ಬುದ್ಧಿ ಬಂದಾಗಿಂದ ದುಡಿಯೋಕೆ ಶುರು ಮಾಡಿದೆ. ನೀ ನಂಗೇನು ಕಮ್ಮಿ ಮಾಡ್ತಿ, ಚೆನ್ನಾಗೇ ಸಾಕ್ತಿ. ಅಂದ್ರ ಈ ನಾಲ್ಕಣ್ಯಾಗ ಗಂಗಮ್ಮನ ಪ್ರೀತಿ ಅಪ್ಪನ ನೆನ ಪ್ರೀತಿ ಅಂತ ಗೊತ್ತಿರಲ್ಬೇವ. ಗಂಗವ್ವ, ಈ ಜೀವ ಮಣ್ಣಿಗೆ ಹೋಗೋ ತನಕ ಈ ನಾಲ್ಕಣಿನ ನನ್ನ ಜೊತೆ ಇಟ್ಕೋತೀನಿ. ಒಂದು ಬಸ್ ಬರೇ ಬರ್ತಿಲ್ಲ. ಅಯ್ಯೋ, ಇವತ್ತು ಭಾರತ್ ಬಂದ. ಟೈಮ್ ಬೇರೆ ಆಗಿದೆ. ಇಲ್ಲಿ ನೋಡ್ರಿ ಒಂದು ಗಾಡಿ ಬರ್ತಿಲ್ಲ. ಏನು ಮಾಡೋದು? ಯಾವುದು ಬೈಕ್ ಬರ್ತಿದೆ ಅಲ್ಲಿ. ಅಯ್ಯೋ ಯೋನಾ, ಹತ್ರ ಹೆಂಗಪ್ಪ ಡ್ರಾಪ್ ಕೇಳೋದು? ಏನಾದರೂ ಆಗಲಿ, ಡ್ರಾಪ್ ಕೇಳಿಬಿಡೋಣ. ಸ್ವಲ್ಪ ನಿಲ್ಲಿಸಿ. ಸ್ಕೂಲ್ವರೆಗೂ ಡ್ರಾಪ್ ಮಾಡ್ತೀರಾ? ಮೇಡಮ್, ನಂದು ಲೋಕಲ್ ಗಾಡಿ. ನನ್ನ ಜೊತೆಗೆ ಬರೋಕ್ಕೆ ನಿಮಗೆ ಅವಮಾನ ಆಗ್ಬೋದು. ಇವತ್ತು ಬೇರೆ ಸ್ಟ್ರೈಕು, ಯಾವ ಬಸ್ಸು ಬರಲ್ಲ. ನೀವು ಹ್ಞೂ ಅಂದರೆ ಕರ್ಕೊಂಡು ಹೋಗ್ತೀನಿ. ಆಯಿತು, ಬರ್ತೀನಿ. ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ. ತುಂಬ ಹೆಲ್ಪ್ ಆಗುತ್ತೆ. ರೇ ಮೇಡಮ್, ನಿಮ್ಮನ್ನ ಅಂಬರಿ ಮೇಲೆ ಹೋದಂಗೆ ಹೂವಿನಂಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. La la la
ಬರ್ತಿದ್ದಾನೆ. ಶಿಷ್ಯ ಏನ್ರಿ ಒಂಟಿ ಹುಡುಗಿ ಹಿಂದೆ ಫಾಲೋ ಮಾಡ್ತಿದ್ದೀರಾ? ನಾಚಿಕೆ ಆಗಲ್ವಾ? ಅಯ್ಯೋ, ಹಂಗಂದ್ರೆ ಏನಂತ ಗೊತ್ತಿಲ್ಲ, ಆದರೆ ಒಂದು ಗೊತ್ತು, ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನ ಹೈ. ಏನೋ ಡ್ರಾಪ್ ಕೇಳಿದ್ನಪ್ಪ, ಅಷ್ಟಕ್ಕೆ ಇಲ್ಲವ್ವ? ನಿಮ್ಗೇನು ಅನ್ಸಲ್ವಾ? ನೋಡ್ರಿ, ನಿಮ್ಮ ಜನ್ಮಕ್ಕೆ ಸಾಕಾಗೋಷ್ಟು ಹೋಗಿರಿ, ನನಗೆ ಅಭ್ಯಾಸ ಇದೆ ರೀ. ನೀವಂದ್ರೆ ಪಾಗಲ್ ರೀ. ನಿಮ್ಮ ಕಾಲಲ್ಲಿರೋ ಹೋಳಿಗೆ ತಗೊಂಡು ಸಾಕಾಗೋಷ್ಟು ಹೊಡೀರಿ, ಆದರೆ ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ರೇ. ನಾವು ಶಾಲೆ ಬರ್ಬೋದಾ ರೇ? ನಿಮ್ಮ ಶಾಲೆ ಗಂಟೆ ಬರ್ಸ್ಕೊಳ್ಕೋದ್ರೆ ಇಟ್ಕೊಳ್ರಿ. ದೇವತೆ ನೋಡ್ಕೊಂಡು ಟೈಮ್ ಸರಿ ಗಂಟೆ ಹೊಡಿತೀನಿ. ಮೇಡಮ್ ನಮಸ್ತೆ. ಹಾ ನಮಸ್ತೆ. ಹೆಂಗಿದ್ದೀರಾ? ಹಾ ನಾನು ಚೆನ್ನಾಗಿದ್ದೀನಿ. ಮೇಡಮ್ ಅಂತ ಕರಿಬೇಡಿ, ಇನ್ನು ಮುಂದೆ ಗೀತಾ ಅಂತಾನೆ ಕರೀರಿ, ಅದು ನನಗಿಷ್ಟ. ಇಲ್ಲ ಮೇಡಮ್, ಗೀತಾ ಅನ್ನೋದು ನನ್ನ ಎದೆಯಲ್ಲಿ ಅಚ್ಚಾಗ್ಬಿಟ್ಟಿದೆ. ಅದು ಸವಾಲು ಕೂಡ ನನ್ನ ಜೊತೆ ಬರುತ್ತೆ ಮೇಡಮ್. ನನಗೆ ಮೇಡಮ್ ಅಂತ ಕರೆಯೋದೇ ಇಷ್ಟ. ಆಯಿತು, ಬರ್ತೀನಿ. ಕನಸನು ಕೂಡಿಟ್ಟ ಸಾಲೆಲ್ಲವೂ ಮನಸ್ಸಿಗೆ ಮುತ್ತಿಟ್ಟ ಹಾಡಾಗಿದೆ. ಹೃದಯವು ಮಿಡಿದಿರುವಾಗ ಕಂಗಳು ಹಾಡಿವೆ ರಾಗ. ಕನಸನು ಕೂಡಿಟ್ಟ ಸಾಲೆಲ್ಲವೂ ಮನಸ್ಸಿಗೆ ಮುತ್ತಿಟ್ಟ ಹಾಡಾಗಿದೆ. ಹೃದಯವು ಮಿಡಿದಿರುವಾಗ ಕಂಗಳು ಹಾಡಿವೆ ರಾಗ. ಮೆಲಮೆಲಗೆ ಮೆಲ್ಲಗೆ ತುಟಿಯಲಿ ನಸು ನಗುವು ನಿನ್ನ ಜಪಿಸಿದ ಪ್ರತಿ ಸಾರಿ ನಲಿದಾಡಿದೆ. ಮೆಲ್ಲಗೆ ಕಿವಿಯಲ್ಲಿ ಪಿಸುದನಿಯು ನಿನ್ನ ನೆನೆದರೆ ಪ್ರತಿ ಸಾರಿ ಉಳಿದಾಡಿದೆ. ಮೌನವು ಕರಗುತ್ತಿದೆ, ಮಾತಿದು ಕರೆಯುತ್ತಿದೆ, ಏನೋ ಹೊಸತರ ಆಲೋಚನೆ. ದೂರವೇ ನೀನಿರಲು ನನ್ನನ್ನು ನೆನೆದಿರಲು ಅದುವೇ ಹೊಂಗನಸಿನ ಆಲಾಪನೆ. ಮೇಡಮ್, ನಿಮ್ಮ ಹೃದಯದಲ್ಲಿ ನಾನು ಯಾವಾಗಲೂ ಇರ್ತೀನಲ್ವಾ? ನಿನ್ನ ಹೃದಯದ ಜೊತೆಗೆ ನನ್ನ ಜೀವ ಇರೋ ತನಕ ನಾನು ನಿನ್ನ ಕಾಪಾಡ್ಕೊತೀನಿ. ಹೃದಯವು ಮಿಡಿದಿರುವಾಗ ಕಂಗಳು ಹಾಡಿವೆ ರಾಗ. ಕಣ ಕಣದಲು ಪ್ರತಿ ಕ್ಷಣದಲು ಮತೆಯನ್ನು ಕಡಿಸಿರುವೆ. ಅಣು ಅಣುವು ಕಣವರಿಸಿದೆ ನಿನ್ನ ಧ್ಯಾನವೇ. ಕಣ ಕಣದಲು ಪ್ರತಿ ಕ್ಷಣದಲು ಒಳಿತನೆ ಬಯಸಿರುವೆ. ಪರವಶವು ನಿನ್ನ ಕಡೆಗೆ ಈ ಪ್ರಾಣವೇ.
ಬಿಟ್ಟವಲ್ಲ ತಾನೆ? ಯಾವತ್ತೂ ಬಿಟ್ಟೋಗಲ್ಲ ಮೇಡಮ್. ಆಸೆಯು ಕಾಡಿರಲು ಆಗದು ಎಂದಿರಲು ನಡೆಯಲು ಜೊತೆಯಾಗಿ ಹಾರ ತೊರೆದಿದೆ. ಮರೆ ಮರೆ ಥೂ ಏನಲ್ಲೇ ಆ ಹುಡುಗಿಂದೆ ಬಿದ್ದು 15 ದಿವಸ ಆಯಿತು. ವ್ಯಾಪಾರ ಬಿಟ್ಟು ಬರೀ ಪ್ರೀತಿ ಜಾಗರಣನೇ ಆಯಿತು. ಪಾಪ ನಿನಗೆ ಜನ್ಮ ಕೊಟ್ಟ ಅವ್ವ ಇದ್ದಾಳಂತಂದೇಳಿ ಮರ್ತ್ಬಿಟ್ಟಿದೀಯಾ? ಲೋ ಸನ್ಯಾಸಿ, ನೀನು ನನ್ನ ಥರ ಪ್ರೀತಿ ಮಾಡೋ, ನನ್ನ ಕಷ್ಟ ಏನಂತ ಅರ್ಥ ಆಗುತ್ತೆ. ಅಯ್ಯೋ, ತುತ್ತಮುತ್ತ ಸಿನಿಮಾ ನೋಡಿದೀಯಾ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನ ಮರಿಬೇಡ ಅಂತ. ಅಷ್ಟು ಗೊತ್ತಾಗಲ್ವಾ? ಹ್ಞೂ ಗೆಳೆಯ, ಈ ಪ್ರೀತಿ ಗುಂಗಲ್ಲಿ ನನ್ನ ಜೀವ ಗಂಗವನ್ನೇ ಮರ್ತ್ಬಿಟ್ಟಿದ್ದೆ. ಸರಿ ಆಯಿತು, ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಎಲ್ಲೆಲ್ಲ ಬೀಳ್ಬೇಡ. ನಡಿ, ಮನೆಗೆ ನಡಿ. ಹಾಂ ಸರಿ ಗೆಳೆಯ. ಗಂಗವ್ವ, ಗಂಗವ್ವ, ಹೊಟ್ಟೆ ಸಕತೈತಿ, ಊಟ ಹಾಕಿ ಬಾರವ. ಅವ್ವ, ಊಟ ಹಾಕಂದ್ರೆ ದಬರಿ ಬಿಸಾಕ್ತಿದ್ಯಾ? ಏನಾಯ್ತು ನಿನಗೆ? ನೀನು ಸಾರಾಯಿ ಬಾಟ್ಲಿ ಇಡ್ಬೇಕಂತಾನೆ ಫ್ರಿಜ್ ತಗೊಂಡೆ. ಸಾಲ್ಗಾರ್ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾಯಿದ್ರು. ನನ್ನ ಮಗನ ಮರ್ಯಾದೆ ಹೋಗ್ಬಾರ್ದು ಅಂತ ಬಡ್ಡಿಗೆ ಸಾಲ ತಗೊಂಡು 2 ವಾರದ ಕಂತು ಕಟ್ಟಿದ್ದೀನಿ. 2 ವಾರದಿಂದ ಮನೇಲಿಲ್ಲ ಅಂತ ಬೋಳಿ ಮಕ್ಕಳು ಇಷ್ಟೊಂದು ಹವ ಇಟ್ಟವ್ರಾ? ಸಿಗ್ಲಿ, ಕೈ ಕಾಲು ಮುರಿತೀನಿ.
ಲೋ ಮಾರಿ, ಸಾಲ ತಗೊಂಡು ಸರಿಯಾಗಿ ಕಟ್ಟಿಲ್ಲ ಅಂದ್ರ ಪಾಪ ಕೆಳ್ಯಾರ, ತಪ್ಪು ನಮ್ದ. ಅಲ್ಲ ನಿನ್ನ ಮಗ ನಾಯಿ ಅನ್ಕಂಡ್ಯಾ? ಮನೆಗೆ ಬಂದು ಹವ ಇಡಕ್ಕೆ ನಿನ್ನ ಮಗ ಹುಲಿ ಅಂತ ಹೇಳ್ಬೇಕಿತ್ತು. ಹಾ, ಮೋಸ ವಂಚನೆ ಮಾಡಾಗೆ ನನ್ನ ಮಗ ಹುಲಿನ. ಇನ್ನು ಹೆತ್ತೋಳು ನನಗೆ ಗೊತ್ತಾಗಲ್ವಾ? ನೀ ಕೋಪ ಮಾಡ್ಕೋಬೇಡಪ್ಪ. ಸಾಲ ಮಾಡಿ ಕಟ್ತಾ ಇರೋದು ನಮ್ದಾ ತಪ್ಪು. ನಿಮ್ಮಪ್ಪನೂ ಹಿಂಗ ಇಟ್ಟಿಟ್ಕು ಕೋಪ ಮಾಡಿಕೊಂಡು ಕಿರ್ಚಾಡ್ತಿದ್ದ. ಅದಕ್ಕೆ ದೇವ್ರು ಬೇಗ ಮೇಲೆ ಕರ್ಕಂಡ. ನೀನು ನಾ ಹೆತ್ ಮಗ, ತಾಯಿ ಹಂಗ ಬದುಕು. ಅದಿರ್ಲಿ, ಈಗ ಮಾತು ಮರ್ಸ್ಬೇಡ. ಒಂದಿಸನೂ ನಾನು ಬಿಟ್ಟಿರ್ದಿರೋನು ಇಷ್ಟಿನ ಎಲ್ಲೋಗಿದ್ದೆ? ಎಷ್ಟು ಹುಡ್ಕಾಡ್ದೆ ನಾನು, ಈಗ ಬಂತ ಕೋಪ? ಇಲ್ಲವ್ವ, ವ್ಯಾಪಾರ ಅಂತ ಊರ ಮೇಲೆ ಹೋಗಿದ್ದೆ. ಬರಗಲ್ಲ, ಯಾರ ಹತ್ರನೂ ರೊಕ್ಕನ ಇಲ್ಲ. ನಿಜ ಹೇಳ, ಇವತ್ತಿಗೂ 1 ರೂಪಾಯಿನೂ ನಾನು ದುಡ್ದಿಲ್ಲ. ಲೋ ಮಾರಿ, ನನ್ನ ಮಗನ ಮನಸ್ಸು ನನಗೆ ಗೊತ್ತಾಗಲ್ವಾ? ನೆಟ್ಟಗೆ ಸುಳ್ಳು ಹೇಳಕ್ಕೂ ಬರಲ್ವಲ್ಲೋ. ಎಲ್ಲಿ ನನ್ನ ಮುಖ ನೋಡ ಹೇಳು. ನಿಜ ಅವ್ವ. ನಿನ್ನ ಮುಖದಾಗ ಏನೋ ಸುಳ್ಳು ಕಾಣ್ತೈತಿ, ಆದ್ರ ಒಳಗೆ ಖುಷಿ ಐತಿ. ಅದೇನು ಹೇಳ? ಒಂದು ಹುಡುಗಿನ ಇಷ್ಟಪಡಕತ್ತೀನವ. ಹಾ, ನಿಜ ಹೇಳ್ತಿ? ಹೆಂಗದಾಳ ನನ್ನ ಸೊಸಿ? ಬಂಗಾರ ಬೆಳ್ಳಿ ಅಂತ ಸಿನಿಮಾದಾಗ ಹೊಗಳ್ತಾರ. ನೀ ನನ್ನ ಸಾಲಿನ ಕರೆಸಲಿಲ್ಲ. ನಿನ್ನ ಸೊಸಿನ ನಾಳೆ ನಿನ್ನ ಕಣ್ಣಾರ ನೋಡುವಂತ ಬಾ. ಖುಷಿ ಆಯ್ತಪ್ಪ. ಇರು, ನಾನು ಸಾಬರಂಗಡಿಗೆ ಹೋಗಿ ಅಕ್ಕಿ ತಗೊಂಬಂದು ಅಡುಗೆ ಮಾಡ್ತೀನಿ. ಹಸ್ಕಂಡಿ ಆಯ್ತು, ಉಣ್ಣುವಂತಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಲೋ ಮಾರಿ, ದೇವತೆ ಇದ್ದಂಗದಾಳ ನನ್ನ ಸೊಸಿ. ಮೇಡಮ್, ಇವರೇ ನಮ್ಮವ್ವ. ಸರಿ, ನಿಮ್ಮತ್ತೆ. ಆಶೀರ್ವಾದ ಮಾಡಿ. ನನ್ನ ಮಗ ಗೂಳಿ ಥರ ಬೆಳೆದಾನ. ಯವ್ವ, ನೀನು ನಮ್ಮನೆ ದೇವತೆ ಇದ್ದಂಗದಿ. ನನ್ನ ಮಗ ನಿನ್ನ ಪಡಿಯಾಕ ಪುಣ್ಯ ಮಾಡ್ಯಾನ. ನೀನೇನೋ ನಿಮ್ಮಮ್ಮಗೆ ಒಪ್ಸಿದ್ದೆ. ನಾಳೆ ನಮ್ಮ ಮನೆಗೂ ಒಪ್ಸಿ ನಿನಗೆ ಗುಡ್ ನ್ಯೂಸ್ ಹೇಳ್ತೀನಿ. ನಿಜನಾ? ಎಲ್ಲಿ ತನಕ ಹೀಗೆ ಬೀದಿಲಿ ಕದ್ ಓಡಾಡೋದು? ನಾಳೆನೇ ನಮ್ಮ ಲೈಫ್ ಚೇಂಜ್ ಆಗಬೇಕು. ಬಟ್ ನೀವು ನನಗೆ ನಾಳೆ ಇಷ್ಟವಾಗಿರೋ ಮಲ್ಲಿಗೆ ಹೂ ತರಬೇಕು. ಆಯ್ತು ಮೇಡಮ್. ಹಾಗಾದರೆ ನಾವು ಬರ್ತೀನಿ, ಟೈಮ್ ಆಯಿತು. ಬಾಯ್.
ರೀ ಮೇಡಮ್ ಮೇಡಮ್ ಒಂದ್ಸರಿ ತಪ್ಕೋಬೇಕು ಅನಿಸ್ತದೆ. ಅಯ್ಯೋ ಅದ್ಯಾಕೆ ಭಿಕ್ಷೆ ಥರ ಬೇಡ್ತಿದೀಯಾ? ನಾನು ನಿನ್ನೋಳೆ. ಲೇ, ಅವಳು ಹಾದಿ ಬೀದಿಲಿ ಸುತ್ತಾಡ್ಕೊಂಡು ಬಂದಿರ್ತಾಳೆ. ನಾವು ಮಡಿವಂತರು, ಸ್ವಲ್ಪ ಕಾಲು ತೊಳ್ಕೊಂಡು ಒಳಗೆ ಬರಕ್ಕೆ ಹೇಳಿ. ಅಪ್ಪ ಏನಾಯ್ತಪ್ಪ? ಬಂದಾಗಿಂದ ಜೋರ್ ಮಾಡ್ತಾನೆ ಇದ್ದೀರಲ್ಲ. ಲೇ, ಸ್ವಲ್ಪ ಸಾಂಬಾರ್ ತಂದು ಹಾಕೆ. ತಂದೆ. ಕಷ್ಟಪಟ್ಟು ಓದಿಸಿದ್ಕೂ ಸಾರ್ಥಕ ಆಯ್ತು. ತಗರಿ ರೀ. ಏನಾಯ್ತು ರೀ? ಬಂದಾಗ ಸುಟ್ಟು ಅವಳ ಮೇಲೆ ಜೋರ್ ಮಾಡ್ತಾ ಇದ್ದೀರಾ? ಹ್ಞೂ ಕಣೆ, ಹೊರಗಡೆ ಕಷ್ಟಪಟ್ಟು ಬಂದು ಸಾಕೋನು ನಾನು. ಆದ್ರೆ ಇವಳು ಯಾರನ್ನೋ ಕೀಳು ಜಾತಿಯವನ್ನ ಪ್ರೀತಿ ಮಾಡ್ತಾ ಬಜಾರ್ನಲ್ಲಿ ಕಾಲಿಗೆ ಬಿದ್ಲು ನಿನ್ನ ಮಗಳು. ಅವ್ರು ಹೇಳ್ತಿರೋದು ನಿಜ ಏನೇ? ಹೌದಮ್ಮ, ನಾ ಅವನ್ನೇ ಪ್ರೀತಿಸ್ತಿದ್ದೀನಿ, ಅವನ್ನೇ ಮದುವೆ ಆಗ್ತೀನಿ. ಕೇಳ್ದೇನೆ ಅವಳ ಮಾತನ್ನ? ಅವಳೇನು ಡಾಕ್ಟ್ರೋ ಸಾಫ್ಟ್ವೇರ್ನೋ ಪ್ರೀತಿಸ್ತಿಲ್ಲ. ಹಳೆ ಪಾತ್ರೆ ಅನ್ಕೊಂಡು 4 ಆಣೆ 8 ಆಣೆಗೋಸ್ಕರ ರೋಡು ಬೀದಿಲಿ ಸುತ್ತಾಡೋನ್ನ ಪ್ರೀತಿ ಮಾಡ್ತಿದ್ದಾಳೆ ನಿನ್ನ ಮಗಳು. ಅಪ್ಪ, ಜಾತಿ ಕೆಲಸ ಏನೇ ಇರ್ಬೋದು, ಅವನ್ ಮನುಷ್ಯನೇ. ಕೀಳ್ ಜಾತಿನೇ ಇರ್ಬೋದು, ಆದ್ರೆ ದುಡ್ಡು ಸಾಕೋ ತಾಕತ್ತಿದೆ. ತಂಗಿ, ಮಾನ ಮರ್ಯಾದೆಗೆ ಅಂಜಿ ಬದುಕ್ತಾರ ನಾವು. ಸುಮ್ಮನೆ ಅವನ್ ಯಾವನ ಮಾತು ಕೇಳಿ ಮನೆ ಮಾನ ಮರ್ಯಾದೆ ತೆಗಿಬೇಡ. ಆಯ್ತಮ್ಮ, ನೀನು ಅವನ್ನೇ ಮದುವೆ ಆಗು, ನಾವು ವಿಷ ತಗೊಂಡು ಸಾಯ್ತೀವಿ. ಇನ್ನೆಲ್ಲ ಕೇಳಿ ಅವಮಾನದಿಂದ ಬದುಕೋದ್ಕಿಂತ ಸಾಯೋದೇ ಮೇಲು. ನೋಡು ನಮ್ಮ ಜೀವನ ನಿನ್ನ ಪ್ರೀತಿನ. ಇನ್ನೆಲ್ಲ ಕೇಳಿ ಅವಮಾನದಿಂದ ಬದುಕೋದ್ಕಿಂತ ಸಾಯೋದೇ ಮೇಲು. ಅವ್ವ, ನಾನೆಷ್ಟು ಒಳ್ಳೆನೋ ಗೊತ್ತಿಲ್ಲ, ಆದರೆ ದೇವತೆ ಥರ ಇರೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ಯಾವತ್ತೂ ಕೈ ಬಿಡಬೇಡ. ಮೇಡಮ್, ನಾನೇ ಮೊದಲು ಅಂದ್ಕೊಂಡ್ರೆ ನೀವು ಮೊದಲು ಬಂದು ವೇಟ್ ಮಾಡ್ತಿದ್ದೀರಾ. ಮೇಡಮ್, ಕಾಯಿಸ್ತೆ ಅಂತ ಏನಾದರೂ ಬೇಸರ ಆಯ್ತಾ ಮೇಡಮ್? ನಾನು ಕಾದಿದ್ದು ಇನ್ನೊಬ್ಬರಿಗೆ ಮತ್ತೆ ಯಾವತ್ತು ಕಾಯಿಸ್ಬಾರ್ದು ಅಂತ.
ಮೇಡಮ್ ಏನೋ ಹೇಳ್ತಿದ್ದೀರಾ? ನೋಡಿ, ನಮ್ಮ ಮನೇಲಿ ಸಾಫ್ಟ್ವೇರ್ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿದೆ. ಮನೇಲಿ ನೋಡಿದ್ದಲ್ಲ, ನಾನೇ ಒಪ್ಪಿದ್ದು. ಅಂದರೆ ನೆನ್ನೆ ತನಕ ಈ ಪ್ರೀತಿ, ಈ ಮದುವೆ ಎಲ್ಲ ಸುಳ್ಳ ಮೇಡಮ್? ಪ್ರೀತಿ ಜೀವನ ಅಲ್ಲ, ಮದುವೆ ಲೈಫ್ ಟೈಮ್. ನೀನೇನು, ನಿನ್ನ ಯೋಗ್ಯತೆ ಏನೋ ತಿಳಿದೇ ಲವ್ ಆಯ್ತು ಅಷ್ಟೇ. ಹಂಗಂತ ನಿನ್ನ ಜೊತೆಗೆ ಹಳೆ ಪಾತ್ರೆ ಹಳೆ ಕಬ್ಬಣ ಅಂತ ಲೈಫ್ ಪೂರ್ತಿ ಜೀವನ ಮಾಡೋಕ್ಕಾಗತ್ತಾ? ಅಂದರೆ ಏನು ಹೇಳ್ತಿದ್ದೀರಾ? ನಾನು ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಮೇಡಮ್. ಹ್ಞೂ ಕಣ್ರಿ, ಟೀಚರು, ಒಳ್ಳೆ ಸಂಬಳ, ಲೈಫ್ ಟೈಮ್ ಮಜಾ ಮಾಡೋಣಂತನಾ? ಅಷ್ಟು ಫುಲ್ ನಾನಲ್ಲ. ಸಾರಿ, ದಯವಿಟ್ಟು ನನ್ನ ಲೈಫಲ್ಲಿ ಮತ್ತೆ ಯಾವತ್ತೂ ಬರಬೇಡಿ, ಕಾಣ್ಲೂಬೇಡಿ. ಗುಡ್ ಬಾಯ್. ಬಿಟ್ಟವಲ್ಲ ತಾನೆ? ಯಾವತ್ತೂ ಬಿಟ್ಟೋಗಲ್ಲ ಮೇಡಮ್. ಈ ಅಪ್ಪ ಅಮ್ಮ, ಈ ಆಳ ಜಾತಿಗೋಸ್ಕರ ನಾನು ನಿನಗೆ ಮೋಸ ಮಾಡಿದೆ. ಕ್ಷಮಿಸು. ಮುಂದಿನ ಜನ್ಮದಲ್ಲಿ ಮತ್ತೆ ಸಿಗೋಣ. ಪ್ರೀತಿ ದೇವರು ಅಂತಾರೆ, ಆದರೆ ಜಾತಿ ಮೀರಿ ಹುಟ್ಟೋ ಪ್ರೀತಿಯಲ್ಲಿ ನಂದು ಗೀತದು ಕೂಡ. ಆದರೆ ಪ್ರೀತಿ ಹುಟ್ಟುವಾಗ ಕಾರಣ ಕೇಳಲಿಲ್ಲ, ಪ್ರೀತಿ ಕೊನೆಯಾಗುವಾಗ ಅದು ಕಾರಣ ಹೇಳಿಲ್ಲ. ಇವತ್ತು ಎಷ್ಟೋ ಹುಟ್ಟೋ ಪ್ರೀತಿಗಳು ಪ್ರಶ್ನೆಗೆ ಉತ್ತರ ಇಲ್ಲದೆ ಪ್ರಶ್ನೆಯಾಗಿ ಉಳಿದಿರೋ ಎಷ್ಟೋ ಪ್ರೀತಿಗಳಲ್ಲಿ ನನ್ನ ಗೀತ ಪ್ರೀತಿ ಕೂಡ. ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾನು. ಗೀತಾ!